ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ, ದಾಖಲಾತಿ ಆರಂಭ. ಪ್ರಾಂಶುಪಾಲ ಶಂಕರರೆಡ್ಡಿ ಎಂ, ಚೇಳೂರು. ನೂತನ ತಾಲೂಕು ಚೇಳೂರಿನ ಕೇಂದ್ರ ಸ್ಥಾನದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೇ ಸಾಲಿನಲ್ಲಿ 81%ಕ್ಕೂ ಹೆಚ್ಚು ಫಲಿತಾಂಶ ಬಂದಿದ್ದು, ಖಾಸಗಿ ಶಾಲೆಗಳಿಗೆ ಮೀರಿಸುತ್ತಿರುವುದು ಅಭಿನಂದನಾರ್ಹ ವಿಷಯವಾಗಿದೆ. ಕಾಲೇಜಿನ ವಿಶೇಷತೆಗಳ ಬಗ್ಗೆ ಪ್ರಾಂಶುಪಾಲರು ಶಂಕರರೆಡ್ಡಿರವರು ಮಾತನಾಡಿ, ಕಾಲೇಜಿನಲ್ಲಿ ಈ ಬಾರಿ ವಾಣಿಜ್ಯ ವಿಭಾಗದಲ್ಲಿ ನಿರ್ಮಲಾ ಎನ್ ಅನ್ನುವ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ 537 ಅಂಕ ಗಳಿಸಿದ್ದು, ಕಲಾ ವಿಭಾಗದಲ್ಲಿ ನವೀನ್ PV 536 ಅಂಕ ಗಳಿಸಿದ್ದು ಉತ್ತಮ ಫಲಿತಾಂಶ ಪ್ರಕಟವಾಗಿದ್ದು, ಕಾಲೇಜಿನಲ್ಲಿ ನುರಿತ ಉಪನ್ಯಾಸಕರು ಇದ್ದು ಉತ್ತಮ ರೀತಿಯಲ್ಲಿ ಪಾಠ ಬೋಧನೆ ಮಾಡುತ್ತಿದ್ದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾಲೇಜಿನ ವಿಶೇಷತೆಗಳ ಬಗ್ಗೆ ತಿಳಿಸಿದರು. ಉತ್ತಮ ಶಾಲಾ ಕೊಠಡಿಗಳು, ಆವರಣ, ನೀರಿನ ವ್ಯವಸ್ಥೆ, ಶೌಚಾಲಯಗಳ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ, ವಾರ್ಷಿಕ ಪ್ರವಾಸ, ಇನ್ನೂ ಇತರೆ ಸೌಲಭ್ಯಗಳು ಹೊಂದಿದೆ ಎಂದರು. ಮತ್ತೊಬ್ಬ ಅರ್ಥಶಾಸ್ತ್ರದ ಉಪನ್ಯಾಸಕ ಜಿ ವೆಂಕಟರಮಣಪ್ಪರವರು ಕಾಲೇಜಿನ ವಿಶೇಷತೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ, ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ದಾಖಲಾಗಬೇಕು, ಸೌಲಭ್ಯಗಳು ಪಡೆಯಬೇಕೆಂದರು. ಒಟ್ಟಾರೆಯಾಗಿ ಕಾಲೇಜಿನ ಉತ್ತಮ ಫಲಿತಾಂಶಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚೇಳೂರಿನ ಪ್ರಾಂಶುಪಾಲರು ಎಂ ಶಂಕರರೆಡ್ಡಿ ಅಂತ. ಕಾಲೇಜಿನಲ್ಲಿ 2025 ಮಾರ್ಚ್ ಒಂದು ಎಕ್ಸಾಮ್ನಲ್ಲಿ ನಮ್ಮ ತಾಲೂಕಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಿರುತ್ತೇವೆ. ಸುಮಾರು 80% ಫಲಿತಾಂಶವನ್ನು ಪಡೆದಿರುತ್ತೇವೆ. ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಹಿಂದುಳಿದ ವಿದ್ಯಾರ್ಥಿಗಳಾಗಿರ್ತಾರೆ. ಅವರ ಕಡೆಯಿಂದ ನಾವು ಸುಮಾರು 80% ಫಲಿತಾಂಶವನ್ನು ಪಡೆದಿರುತ್ತೇವೆ. ಇದು ಈ ಭಾಗದಲ್ಲಿ ಅತ್ಯುತ್ತಮ ಫಲಿತಾಂಶ ಆಗಿರುತ್ತೆ. ನಾವು 2026-27ನೇ ಸಾಲಿಗೆ ದಾಖಲಾತಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಸರ್ಕಾರಿ ಕಾಲೇಜು ಆದ ನಮ್ಮ ಕಾಲೇಜಿನಲ್ಲಿ ಫೀಸು ಅತಿ ಕಡಿಮೆ ಇರುತ್ತೆ. ಕೇವಲ 200-300 ರೂಪಾಯಿ ಇರುತ್ತೆ. ಅದನ್ನು ಕಟ್ಟದೇ ಆಗದೇ ಇರೋರಿಗೆ ನಾವೇ ಅದನ್ನು ಭರಿಸ್ಕೊಳ್ತೀವಿ. ಆ ರೀತಿ ಇದ್ದ ಮಕ್ಕಳನ್ನು ಬಂದು ಸೇರಬಹುದು. ಇನ್ನು ನಾವು ಮುಂದಿನ ವರ್ಷ ಈ ಫಲಿತಾಂಶವನ್ನು 100ಕ್ಕೆ ಕೊಂಡೊಯ್ಯಲು ಪ್ರಯತ್ನ ಪಡ್ತಾ ಇದ್ದೀವಿ. ಖಂಡಿತ ಇದು ಈ ಕಾಲೇಜಿನ ಉಪನ್ಯಾಸಕ ಮಿತ್ರರಿಂದ ಆಗತ್ತೆ ಅಂತ ನಾನು ಪದೇ ಹೇಳ್ತೀನಿ. ಇಲ್ಲಿ ಸುಸಜ್ಜಿತವಾದ ಕೊಠಡಿಗಳಿವೆ, ಒಳ್ಳೆ ನುರಿತ ಶಿಕ್ಷಕರಿದ್ದಾರೆ. ಇಲ್ಲಿ ಒಳ್ಳೆ ಕ್ಯಾಂಪಸ್ ಇದೆ, ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ನಮ್ಮ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಸಪರೇಟಾಗಿ ಶೌಚಾಲಯ ವ್ಯವಸ್ಥೆ ಇದೆ. ಒಳ್ಳೆಯ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಮೈದಾನ ವ್ಯವಸ್ಥೆ ಇದೆ. ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷವೂ ನಾವು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತೀವಿ. ಸರ್ವತೋಮುಖ ಅಭಿವೃದ್ಧಿಗಾಗಿ ಇದನ್ನು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಕಾಲೇಜಿನ ಮಕ್ಕಳು ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಹೀಗೆ ನಾವು ಮುಂದುವರಿಸ್ತೀವಿ. ಜನರು ಈ ಒಂದು ಫಲವನ್ನು ಗಮನಿಸಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಈ ಒಂದು ಅನುಕೂಲಗಳನ್ನು ಪಡೆಯಲು ಇಲ್ಲಿ ದಾಖಲಾತಿಗಳನ್ನು ಮಾಡಿಸಿಕೊಳ್ಳಬೇಕು ಅಂತ ಹೇಳಿ ಜನರಿಗೆ ಮತ್ತು ಪೋಷಕರಿಗೆ ನಾನು ಮನವಿ ಮಾಡ್ತೀನಿ. ನಮಸ್ಕಾರ, ನಾನು ಜಿ ವೆಂಕಟರಮಣಪ್ಪ, ಅರ್ಥಶಾಸ್ತ್ರ ಉಪನ್ಯಾಸಕರು, ಗೌರ್ಮೆಂಟ್ PU ಕಾಲೇಜ್ ಚೇಳೂರು. 2025-26ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಈ ಹಿಂದಿನಂತೆ ಉತ್ತಮ ಫಲಿತಾಂಶವನ್ನು ನಾವು ಪಡೆದಿರುತ್ತೇವೆ. ಇನ್ನೂ ಹೆಚ್ಚಿಗೆ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ 20% ಹೆಚ್ಚಿಗೆ ನಾವು ಫಲಿತಾಂಶವನ್ನು ಪಡೆದಿದ್ದು ಸುಮಾರು 81ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಪಡೆದಿರುತ್ತೇವೆ. ಹಾಗಾಗಿ ಇಲ್ಲಿ ನಮ್ಮ ಕಾಲೇಜಿಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ತುಂಬ ಬಡತನದಲ್ಲಿರುವಂತಹ ಹಿಂದುಳಿದ ವಿದ್ಯಾರ್ಥಿಗಳೇ ಇಲ್ಲಿಗೆ ಬರುವಂಥದ್ದು. ಈಗಾಗಲೇ ನಮ್ಮ ಪ್ರಾಚಾರ್ಯರು ತಿಳಿಸಿದಂತೆ ನಮ್ಮ ಇಲ್ಲಿ ಕಾಲೇಜಿನಲ್ಲಿ ಉತ್ತಮವಾದಂತಹ
ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದೇವೆ. ಉತ್ತಮ ಕೊಠಡಿ ವ್ಯವಸ್ಥೆಗಳನ್ನು, ಆಸನ ವ್ಯವಸ್ಥೆಗಳನ್ನು ಹೊಂದಿದ್ದೇವೆ. ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂತಹ ಒಂದು ರೆಸ್ಟ್ ರೂಮ್ ಅಂತ ಕೊಠಡಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಉತ್ತಮ ಕಾಲೇಜಿಗೆ ಬರಬೇಕಾದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಸಾರಿಗೆ ಸಂಪರ್ಕದ ವ್ಯವಸ್ಥೆಯೂ ಸಹ ಇದೆ. ಹಾಗಾಗಿ ಈ ಒಂದು ಕಾಲೇಜಿನಲ್ಲಿ ಫೀಸ್ ಸಹ ಕಡಿಮೆ ಇರೋದರಿಂದಾಗಿ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ದಾಖಲಾತಿಯನ್ನು ಪಡೆದು ಈ ಸವಲತ್ತುಗಳನ್ನು ಪಡಿಬೇಕಂತ ನಾನು ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ. ಹಾಗೆ ವಿಶೇಷವಾಗಿ ಏನಂದರೆ, ಎಂದಿನಂತೆ ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೀತಾ ಬರ್ತಾ ಇರೋದರಿಂದ ಸುಮಾರು ಇಬ್ಬರು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ, ಅಂದರೆ 537 ಮತ್ತು 536 ಎಂಬಂತಹ ನಿರ್ಮಲಾ ಎನ್ ಅನ್ನಂಥದ್ದು 537, ನವೀನ್ ಪಿ ವಿ ಅಂತ 536 ಸ್ಕೋರನ್ನು ಪಡೆಯುವುದರ ಮುಖಾಂತರ ಅತ್ಯುತ್ತಮ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನನ್ನು ಪಡೆದಿರುತ್ತಾರೆ. ಹೀಗೆ ಉತ್ತಮ ಶ್ರೇಣಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ 2, ಉತ್ತಮ ಶ್ರೇಣಿಯಲ್ಲಿ 21 ಹಾಗೂ ದ್ವಿತೀಯ ಶ್ರೇಣಿಯಲ್ಲಿ 3 ವಿದ್ಯಾರ್ಥಿಗಳನ್ನು ಪಡೆಯೋದರ ಮುಖಾಂತರ ನಮ್ಮ ಕಾಲೇಜಿನ ಫಲಿತಾಂಶವು ಜಿಲ್ಲೆಗೆ ಮತ್ತು ತಾಲೂಕಿಗೆ ಉತ್ತಮ ಸರ್ಕಾರಿ ಕಾಲೇಜುಗಳಲ್ಲಿ ನಮ್ಮ ಕಾಲೇಜು ಉತ್ತಮ ಫಲಿತಾಂಶವನ್ನು ಪಡೆದು ಮುಂಚೂಣಿಯಲ್ಲಿ ಇದೆ ಅಂತ ನಾವು ಹೇಳೋದಕ್ಕೆ ನಾವು ಗರ್ವ ಪಡ್ತೇವೆ. ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೂ ಸಹ ಪ್ರತ್ಯೇಕವಾದಂತಹ ಹಾಸ್ಟೆಲ್ ಫೆಸಿಲಿಟೀಸ್ ಇರೋದರಿಂದಾಗಿ ಎಲ್ಲರೂ ಉಚಿತವಾಗಿ ಇರುವಂಥ ಸರ್ಕಾರಿ ಹಾಸ್ಟೆಲ್ ಫೆಸಿಲಿಟೀಸ್ ಇರೋದರಿಂದ ಎಲ್ಲರೂ ಸಹ ಈ ಸವಲತ್ತುಗಳನ್ನು ಪಡ್ಕೊಳ್ಬೇಕಂತ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ.